ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಅವ್ರ ಮಾತು ಯಾರು ನಂಬಲ್ಲಮ್ಮ. ಎಲ್ಲರಿಗೂ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಿದೆ. ಆದ್ರೆ ನೀನ್ ಮಾತ್ರ ಸುಮ್ಮನೆ ಹೆದರ್ತೀಯ. ಬಾಯ್ ಮುಚ್ಕೊಳೆ. ಯಾಕೆ ಏನಾಯ್ತು ನೈನಾ? ಅಕ್ಕ ಇವಾಗ ಬಂದ್ಯಾ? ಹ್ಞೂ ನೈನಾ ಬಂದೆ. ಏನು ಅಮ್ಮ ನೀನು ಇಷ್ಟು ಜೋರಾಗಿ ಬಾಯ್ ಮಾಡ್ತಾ ಇದ್ರಿ, ನನಗೆ ಗೇಟ್ ತನಕ ಕೇಳಿಸ್ತಾನೆ ಇತ್ತು. ಆದ್ರೆ ಬಂದು ನಿಂತ್ಕೊಂಡೆ. ಏಕೆ ಏನಾಯ್ತು? ಹೌದು ನೀನು ಕಾಲೇಜ್ ಹೋಗಿ ಬರ್ತಾ ಇದೆಯಾ? ಸ್ವಲ್ಪ ಲೈಬ್ರರಿಲಿ ಬುಕ್ಸ್ ತಗೋಬೇಕಿತ್ತು, ಅದಕ್ಕೆ ಅಲ್ಲಿ ಹೋಗಿದ್ದೆ. ಹೌದು ಏನು ಗಲಾಟೆ ಇದು? ಅಪ್ಪ ಹುಷಾರಾಗಿದ್ದಾರಾ? ಹ್ಞೂ ಕಣೆ. ನಿನಗೇನು ಇವತ್ತೊಂದು ದೊಡ್ಡ ಸಂಬಂಧ ಬಂದಿದೆ ಕಣೆ, ಅದಕ್ಕೆ ನಂದು ಅಮ್ಮಂದು ಡಿಸ್ಕಷನು. ಏನು ಮದುವೆನಾ? ಹೌದಕ್ಕ, ಇವತ್ತು ನಿಮ್ಗೊಂದು ದೊಡ್ಡ ಸಂಬಂಧ ಬಂದಿದೆ ಕಣೆ. ಹುಡುಗ ಶ್ರೀಮಂತನಂತೆ, ಒಂದೇ ಒಂದು ಚಟವೂ ಇಲ್ವಂತೆ ಗೊತ್ತಾ. ಅವನು ಹೆಂಗಿದಾನಂದ್ರೆ ಅಪರಂಜಿ ಅಂತೆ. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು ಅಂತ ನೀನು ಹಾಡ್ಬೇಕಂತೆ. ಅಂತ ಹುಡುಗ ನಿನ್ನ ಸಂಬಂಧ ಬೆಳೆಸಕ್ಕೆ ಬಂದಿದ್ದಾನ ಕಣೆ. ಸೂಪರ್ ಆಗಿದ್ದಾನಂತೆ. ಆದ್ರೆ ವಯಸ್ಸು ಮಾತ್ರ ಜಸ್ಟ್ 50 ಅಷ್ಟೇ. ಓ ಸಾಕು, ಬಾಯಿ ಮುಚ್ಚೆ. ನನ್ನನ್ನು ಆಡ್ಕೊತಿದೀಯಾ? ನನ್ನ ಆಡ್ಕೊಟ್ಟಿದ್ದು ಸಾಕು. ಹೌದು, ಇವಾಗ ಪಕ್ಕದ ಮನೆಗೆ ಆ ಆಂಟಿ ಬಂದಿದ್ಲನ? ನನಗೆ ಗೊತ್ತು ಅವ್ರ ತಮ್ಮನ್ನ ಮದುವೆ ಆಗು ಅಂತ ಹಿಂಬಾಲ್ ಬಿದ್ದಾಳೆ. ಅದಕ್ಕೆ ನೀನು ಈ ಥರ ನನ್ನ ಕಾಟ ಕೊಡ್ತಾ ಇದೀಯಾ? ಬಿಡೆ, ಅವನೇನು ಬೆಸ್ಟ್ ಇದಾನ, ನಲ್ಪಿಯತಲ್ಲ ನಾರಾಯಣ. ಬಾಯಿ ಮುಚ್ಚು. ಹೋಗೆ, ನನ್ನ ಕೆಲಸದಾವು. ಅಂದ್ರೇನಕ್ಕ ಅವ್ರ ತಮ್ಮನ ಮದುವೆ ಹಾಕ್ತೇನ? ಆ ನೆಲ್ಪಟ್ಟ ನಾರಾಯಣನ ಯಾವ ಮದುವೆ ಹಾಕನ? ಆ ವಯಸ್ಸಿನಲ್ಲೇನ ಹಂಗದನ? ಕರುಮಪ್ಪ ಮುದ್ಕೊಂಡು ಮದುವೆ ಆಗ್ಲೇ. ಬಾಯಿ ಮುಚ್ಕೊಂಡು ಹೋಗು, ಕಾಲೇಜಿಗೆ ಲೇಟ್ ಆಯ್ತು. ಅಯ್ಯೋ ಅಕ್ಕ, ಆದ್ರೂ ಆ ನಲ್ಪಿಯತಲ್ಲನ್ನ ಹೋಗ್ಲಿಕ್ಕೆ ಮಾತ್ರ ಅವಿರತವಾಗಿತ್ತು ಗೊತ್ತಾ. ಹೆಂಗ್ ಹೋಗ್ತಾ ಇದ್ಲು ಗೊತ್ತಾ ಅವ್ರಕ್ಕ? ಕಿವಿಗೆ ಇನ್ನೊಂದು ತೂತ್ ಬೇಕಾಗಿತ್ತೇನೋ ಅನ್ನುವಷ್ಟು ಹೋಗ್ತಾನೇ ಇದ್ಲು ಕಣೆ. ಸಾಕು ಸುಮ್ಮನಿರೇ. ಬೇರೆ ಬಗ್ಗೆ ಹಾಗೆಲ್ಲ ಅಪಹಾಸ್ಯ ಮಾಡೋದು. ನಿಮ್ಗೆ ನಾಳೆ ಇನ್ನೊಬ್ರು ಅಪಹಾಸ್ಯ ಮಾಡ್ತಾರೆ, ಅದಕ್ಕೆ ಹಾಗೆಲ್ಲ ಮಾಡಬಾರ್ದು. ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಬಾರ್ದು ಕಣೆ. ಅಯ್ಯೋ ನನ್ನ ಮಕ್ಕಳ ರೆಡಿ ಆಗಿರುವ, ಕಾಲೇಜ್ ಲೇಟ್ ಆಗುತ್ತೆ. ಅಪ್ಪಾಜಿ ನಾನು ಕಾಲೇಜ್ ಹೋಗ್ತೀನಿ. ಸರಿ ಬಿಡಪ್ಪ, ನಕ್ಕ ಹೊಟ್ಟೆ ಹುಣ್ಣಾಯ್ತು. ಅನ್ನಂಗ ನಾನು ಕಾಲೇಜ್ ಹೋಗ್ತೀನಿ. ಅಪ್ಪ ನಿನ್ನ ECG ರಿಪೋರ್ಟ್ ಬರೀತಂತಪ್ಪ. ನನ್ನ ಮಗ ಡಾಕ್ಟ್ರು ಫೋನ್ ಮಾಡಿದ್ದ. ಅವ್ನು ಯಾರೋ ಒಬ್ರು ಡಾಕ್ಟರ್ ಇದ್ದಾರಂತ, ಅವ್ರಿಗೆ ಸಜೆಷನ್ ಮಾಡಿದ್ದೇನೆ. ಸೊ ಹೋಗೋಣ ಅಪ್ಪ, ಕಾಲೇಜಿನ ಬಂದ ತಕ್ಷಣ ಹೋಗೋಣಪ್ಪ. ಸರಿ ನಾ ಬರಲ್ಲ, ಕಾಲೇಜ್ ಲೇಟ್ ಆಗುತ್ತಾ? ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ಲಿ. ಹಂಗ ಹೋಗ್ತಿದ್ಯಾ? ಟಿಫಿನ್ ತಿನ್ನಿಲ್ಲ ಅಂತ ಉಪವಾಸ ಹಂಗ ಇರ್ತೀಯಾ? ಬೇರೆ ಏನೂ ತಿನ್ನಂಗಿಲ್ಲ ನೀನು. ಇರೇ ಟಿಫಿನ್ ಬಾಕ್ಸ್ ತಗೊಂಡು ಹೋಗಂತಿ? ಹ್ಞೂ ಹೋಗಿ ತಗೊಂಡು ಹೋಗ್ತೀನಿ ಬಿಡು. ಯಾಕಕ್ಕ? ಅಯ್ಯೋ ಸರಜಕ್ಕ ಮಗಳ ಬರ್ತ್ಡೇ ಅಲ್ಲ ಇವತ್ತು. ಕೇಕ್ ಆರ್ಡರ್ ಮಾಡಿದ್ರು, ಅದಕ್ಕೆ ರೆಡಿ ಮಾಡಿದೀನಿ. ಸ್ವಲ್ಪ ಡೆಲಿವರಿ ಕೊಟ್ಟು ಹೋಗಿ ಪ್ಲೀಸ್ ಕಣೆ. ಡೆಲಿವರಿ ಕೊಟ್ಬಿಟ್ಟು ಆಮೇಲೆ ಹೋಗಿ ಕಾಲೇಜಿಗೆ ಪ್ಲೀಸ್ ಕಣೆ. ಅಯ್ಯೋ ಅಕ್ಕ, ನೀವು ಅವ್ರ ಹತ್ರ ಹೇಳ್ಬೇಕು ಡೆಲಿವರಿನ ನೀವೇ ತಗೊಂಡು ಹೋಗ್ಬೇಕು ಅಂತ. ಅದನ್ನ ಬಿಟ್ಟು ನೀನಕ್ಕ ನನಗೆ ಆಗುತ್ತೀರ? ಆಗೋದಿಲ್ಲ ಅಕ್ಕ, ಅದು ಹಾಗಲ್ಲ ಕಣೆ. ಅಕ್ಕ ಲಾಸ್ಟ್ ಟೈಮ್ನಲ್ಲಿ, ಅಯ್ಯೋ ಕಣೆ ಲಾಸ್ಟ್ ಟೈಮ್ನಲ್ಲಿ ಸಾರಿ ಕಣೆ, ಸಾರಿ ನನ್ನ ಬಂಗಾರ ಹಿಂಡಿ, ನನ್ನ ಮುದ್ದು ತಂಗಿ. ಹೋಗಿ ಇದು ಒಂದು ಸಲ ಪ್ಲೀಸ್ ಕಣೆ, ಕೊಟ್ಬಿಟ್ಟು ಹೋಗಿ. ಪ್ರತಿ ಸಲನೂ ನೀನು ಹೀಗೇನೆ ಕೇಕೇನೋ ಮಾಡ್ತೀಯಾ, ಅಲ್ಲಿ ಡೆಲಿವರಿ ಬಾಯ್ನ ಆಗೋದು ನಾನೇನೆ. ಹೋಗಿ ಅಕ್ಕ. ಸರಿ ಬಿಡು, ಬೇಗ ಕೊಡು ಅಂತ ಟೈಮ್ ಆಗುತ್ತೆ. ಸ್ಕೂಟಿ ಹತ್ತಿದ್ರೆ ನೀನು ತಂದು ಆ ಬಾಕ್ಸ್ ಇಡಬೇಕು ಅಷ್ಟೇನೆ. ಅಂದ್ರೆ ಕೊಟ್ಟೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ನೋಡು. ಅಯ್ಯೋ ನನ್ನ ಮುದ್ದು ತಂಗಿ, ಡೆಲಿವರಿ ಬಾಯ್ ಅಲ್ವೇ, ಡೆಲಿವರಿ ಗರ್ಲ್ ಕಣೆ ನೀನು. ಓ ಹೌದಾ? ಹಂಗಂದ್ರೆ ಈ ಡೆಲಿವರಿ ಗರ್ಲ್ಗೆ ಸಂಬಳ ಬೇಕು. ನನಗೆ ಎಷ್ಟು ಕೊಡ್ತೀಯಾ ಡೆಲಿವರಿಗೆ ದುಡ್ಡನ್ನ? ಅಯ್ಯೋ ಟೈಮ್ ಆತ ಕಣೆ, ಕಾಲೇಜ್ಗೆ ನೀವು ಹೋಗು. ಅಷ್ಟೊಳಗೆ ಕೇಕ್ ತಂದ್ಕೊಡ್ತಾಳೆ, ಹೋಗ್ಬಿಟ್ಟು ಕೊಟ್ಟು ಹೋಗಂತಿ. ಆಯ್ತಮ್ಮ, ಅಪ್ಪ ಹೋಗ್ಬಿಡ್ತೀನಿ. ಅಕ್ಕ ಬಾಯ್ ಕಣೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ ಯಾಕೆ ಸರ್ ಮುಖ ಗಂಟು ಹಾಕಿ ಈ ಥರ ಮಾತಾಡ್ತಾ ಇದ್ದೀರಾ? ಅದೇನಕ್ಕಂತ ಹೇಳ್ಬೋದಲ್ಲ ಸರ್?
ರಾಣಿ ನಾ ಕೊಟ್ಟ ಕೆಲಸ ಕಂಪ್ಲೀಟ್ ಆಯ್ತಾ? ಎಸ್ ಸರ್. ಕಂಪನಿಗೆ ಯಾರು ಚಿಟ್ ಮಾಡಿದ್ದು ಅನ್ನೋ ಡೀಟೇಲ್ಸ್ ಈ ಫೈಲ್ ಇದೆ ಸರ್. ಅದನ್ನ ನೀವು ಕೈಯಲ್ಲಿ ಹಿಡಿದಿರಲ್ಲ ಸರ್. ಒಂದ್ಸತಿ ಕೂತ್ಕೊಂಡು ನೋಡಿ ಸರ್. 2 ಕಣ್ಣುಗಳ ದೃಷ್ಟಿ ಆ ಫೈಲ್ ಮೇಲೆ ಇಟ್ಟು ನೋಡಿ ಸರ್. ನೀವು ನೋಡ್ತೀರಂತಾನೆ ನಾನು ಈ ಫೈಲ್ನ ಇಲ್ಲಿಟ್ಟು ಹೋಗಿದ್ದೆ ಸರ್. ಓ ಏನಪ್ಪ ಇವಳು ಈ ರೀತಿ ಮಾತಾಡ್ತಾಳೆ, ನನಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಸರ್ ಯು ಕ್ಯಾನ್ ಗೋ. ನಾನು ಹೋಗ್ಬೇಕಾ ಸರ್? ಸೊ ಹೋಗ್ತೀನಿ. ಆದರೆ ಈವ್ನಿಂಗ್ 4 o'clockಗೆ ಮೀಟಿಂಗ್ ಇದೆಯಲ್ಲ ಸರ್. ಸೊ ನಾನು ಅದನ್ನು ಕಂಪ್ಲೀಟ್ ಮಾಡಬೇಕಾ? ಏನು ಮೀಟಿಂಗ್ ಅರೇಂಜ್ ಮಾಡಲಾ? ಏನು ಮಾಡಬೇಕಂತ ಹೇಳಿದ್ರೆ ನಾನು ಮಾಡ್ತೀನಿ ಸರ್. 4 o'clockಗೆ ಮೀಟಿಂಗ್ ಇದೆ. ಎಲ್ಲ ಪರ್ಪಸ್ನು ಕ್ಲೀನಾಗಿ ನೀಟಾಗಿ ಮಾಡಬೇಕು. ಓಕೆನಾ? ಯು ಗೋ. ಹಾಗೆಯೇ ಒಳ್ಳೆ ದಿನದ ಶೆಡ್ಯೂಲ್ ಕೂಡ ರೆಡಿ ಮಾಡಬೇಕು. ಓಕೆನಾ? ಅದೆಲ್ಲ ಜವಾಬ್ದಾರಿ ನಿಂದೆ. ಓಕೆನಾ ಎಸ್ ಸರ್. ಮಿಸ್ ರಾಣಿ? ಸರ್ ನೀವು ಕರೆದ್ರ ಸರ್? ಹೇಳಿ ಸರ್, ಹೇಳಿ. ನೋಡಿ ರಾಣಿ, ಪ್ಲೀಸ್ ನಾಳೆಯಿಂದ ಪರ್ಫ್ಯೂಮ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಐ ಡೋಂಟ್ ಲೈಕ್ ಈ ಸ್ಮೆಲ್ಗೆ ಇಷ್ಟ ಆಗ್ತಾ ಇಲ್ಲ ನನಗೆ. ಪ್ಲೀಸ್. ಹಾಂ, ಯಾಕೆ ಸರ್? ಈ ಪರ್ಫ್ಯೂಮ್ ಸ್ಮೆಲ್ ನಿಮಗೆ ಇಷ್ಟ ಆಗಲಿಲ್ವಾ? ಏಕೆ ಕನ್ನಡ ನಿಮಗೆ ಅರ್ಥ ಆಗಲ್ವಾ? ಗೋ. ಓಕೆ ಸರ್, ಓಕೆ. ಅಬ್ಬಾ, ಇವ್ರು ಕಳಿಸ್ಬೇಕಂದ್ರೆ ದೊಡ್ಡ ಹರಸಾಹಸನ ಆಗುತ್ತೆ ನೋಡು. ಏನು ಸ್ಮೆಲ್ಲು, ಏನು ತಾನ, ಎಂಥ ಪರ್ಫ್ಯೂಮ್ ಹಾಕ್ತಾಳೋ ಏನೋ, ಕೆಟ್ಟ ಸ್ಮೆಲ್ಲು. ನನಗೆ ಈ ವಾಸನೆ ಅಂಕರ ಆಗೋದೇ ಇಲ್ಲ. ಅದು ಬೇರೆ ಮೇಕಪ್ ಮಾಡ್ತಾಳೆ. ಹಾಂ, ಏಷ್ಯನ್ ಪೇಂಟ್ ಗೋಡೆ ಹೊಡಿತಾರಲ್ಲ ಪೇಂಟ್, ಆ ರೀತಿ ಮುಖಕ್ಕೆ ಪೇಂಟ್ ಹೊಡ್ಕೊಂಡು ಬರ್ತಾಳೆ. ಹಾಯ್ ಕಣೋ, ಏನು ಮುಖ ಈ ರೀತಿ ಗಂಟಾಕಿದೆಯಾ? ಓಹೋ, ರಾಣಿ ಬಂದು ಹೋದ್ಲಾ? ಸ್ಟಾಪ್ ಇಟ್ ಕಣೋ. ಓಕೆ ಕಣೋ, ಸಾರಿ. ಹೌದು, ಏನು ಕೆಲಸದಲ್ಲಿ ಬಿಸಿ ಇದೆಯಾ? ಟೆನ್ಷನ್ ಯಾಕೆ ಮಾಡ್ಕೋತೀಯೋ? ಏನು ಟೆನ್ಷನು? ಅಯ್ಯೋ ನೀ ಕಲ್ತಿರೋ ಕೆಲಸ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೂ ನನಗೆ ಇವಳ ಮೇಲೆ ಡೌಟ್ ಏನು ಅಂತ ಅನ್ಸಾಗ್ತಿದೆ ಕಣೋ. ಡೌಟಾ? ಆದರೂ ನನಗೆ ಗೆಲ್ಲೋದಂದ್ರೆ ಭಾಳ ಇಷ್ಟ ಕಣೋ. ಆದ್ರೆ ಸೋಲು ಗೆಲುವುಗಳ ಮತ್ತೆ ಈ ಕಂಪ್ನಿ ಲಾಸ್ ಆಗಬಾರ್ದು ಅಷ್ಟೇ. ಅರ್ಥ ಆಯ್ತಲ್ಲ? ಅಂದ್ರೆ ನೀ ಸೋತೆ ಅಂತ ಒಪ್ಕೊಂಡೆ. ನಾ ಸೋತಿಲ್ವಲ್ಲ? ಹೌದಾ? ನಿನ್ನ ಈ ಗುಣವೇ ಇಷ್ಟ ಆಗದೆ ಇರೋದು ನನಗೆ. ಮಾಡೋ ಪ್ರಯತ್ನದಲ್ಲಿ ಗೆಲುವು ಸಿಗಲೇಬೇಕು ಎಂಬ ಜಿದ್ದಿರಬೇಕು. ಆಗ ಮಾತ್ರ ಬದುಕಲ್ಲಿ ಎತ್ತರಕ್ಕೆ ಏರಲು ಸಾಧ್ಯ ಕಣೋ. ಅರ್ಥ ಆಯ್ತಾ? ಹೇಳಿ ಸರ್. ಮಿಸ್ಟರ್ ವೀರೇಂದ್ರ ಅವರು ಬಂದಿದ್ದಾರಾ? ಅವ್ರನ್ನ ಒಳಗೆ ಬರಕ್ಕೆ ಹೇಳಿ. ಸರ್ ಆಫೀಸ್ಗೆ ಬಂದಿದ್ದಾರೆ, ಕಳಿಸ್ತೀನಿ ಸರ್ ಒಳಗಡೆ. ಅಂದ್ರೇನು? ಇದಕ್ಕೆಲ್ಲ ಕಾರಣ ಇವನಾ? ಗೊತ್ತಾಗುತ್ತೆ ಕಣೋ. ವೇಟ್, ಅವಸರವೇ ಅಪಘಾತಕ್ಕೆ ಕಾರಣ. ಕೇಳಿಲ್ವೇನೋ?